ಏನಂದ್ರೆ ಮಾವಿನ ಹಣ್ಣಿಂದ ಏನೋ ಮಾಡ್ತಾಳೇನೋ ಮಾವಿನ ಹಣ್ಣು ಮ್ಯಾಂಗೋ ಸಾಗುನ ನನ್ನ ಊರಿಗೆ ನನಗೆ ಗೊತ್ತಿಲ್ಲ. ನಾನು ನನ್ನ ಬಗ್ಗೆ ಹೇಳ್ತಿರೋದು. ಗುರುವಾರ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ರಾಯರ ದೇವಸ್ಥಾನಕ್ಕೆ. ಬಾಡಿ ಲೋಷನ್ ಹಾಕ್ತೀಯ ನೋಡ. ಮರುವಿನ ಕಾಯಿಲೆ ಆಗಿದೆ ನನಗೆ ಈಗೊಂದು ಸ್ವಲ್ಪ ವರ್ಷದಿಂದ. ಒಂದು 10 ಜೊತೆ ಬಟ್ಟೆನೇ ಹೊಸ ಬಟ್ಟೆ ಇದೆ. ಇನ್ನು ಚೆನ್ನಾಗಿದೆಲ್ಲ ಇದು. ಲಾಕ್ ಒಳಗೆ ಇರುತ್ತೆ ಯಾವಾಗಲೂ ಪಾಪ. ಹಲೋ ನಮಸ್ಕಾರ, ನಾನು ನಿಮ್ಮ ವಿಂದ್ಯಾ ಅಪ್ಪು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂದ್ರೆ ಇದು ನಾನೆಲ್ಲ ವ್ಲಾಗ್ ಮಾಡಬೇಕು ಅಂತಿರೋದು. ಇವರು ಇವತ್ತೇನೋ ಇಲ್ಲ ಐನೋ ನಾನು ಸುಳ್ಳು ಹೇಳಲ್ಲ, ಗೊತ್ತಲ್ಲ ಅಂದೆ, ಅದಕ್ಕೆ ಎಲ್ಲ ಬಂದು ಏನಂದ್ರೆ ಮಾವಿನ ಹಣ್ಣಿಂದ ಏನೋ ಮಾಡ್ತಾಳೇನೋ ಮಾವಿನ ಹಣ್ಣು ಮ್ಯಾಂಗೋ ಸಾಗುನ ಸಾಗೋ ಏನದು? ಜ್ಯೂಸಾ ಪಲ್ಯನೂ ಅಲ್ಲ, ಏನದು ಜ್ಯೂಸು. ಅದೇನೋ ಎಲ್ಲಿಂದನೋ ಕಲ್ತ್ಕೊಂಡ್ಬಿಟ್ಟಿಲ್ಲ ಅನ್ಸುತ್ತೆ. ಮಾಡ್ತೀನಿ ಅಂತೇಳಿ ಕುತ್ಕೊಂಡಿದ್ದೆ. ನನಗೆ ಮಾವಿನ ಹಣ್ಣನ್ನ ಹಾಗೆ ತಿನ್ನೋದು ಬಿಟ್ರೆ ಇನ್ನೇನಂದ್ರೆ ಏನೂ ಇಷ್ಟ ಇಲ್ಲ. ಅದೇನದು ಮಾವಿನ ಹಣ್ಣಿಂದು ಪಾಯಸ, ಮಾವಿನ ಹಣ್ಣದು ಈಗ ಏನೇನೋ ಮಾಡ್ತಿದ್ದಾರೆ ಎಲ್ಲ ಐಟಮ್. ಐಸ್ ಕ್ರೀಮು, ಜ್ಯೂಸೂ ಇಷ್ಟ ಇಲ್ಲ. ಬಟ್ ಮಾವಿನ ಹಣ್ಣು ಥರನೇ ತಿನ್ಬೇಕು. ಆದ್ರೆ ಸಾಗರಲ್ಲಿ ಮಾತ್ರ ಜ್ಯೂಸ್ ನಾವು ಕುಡಿಬೇಕು. ನೀವು ಅದೇ ಎಲ್ಲಿದ್ರು ನನ್ನ ಊರಿಗೆ ನನಗೆ ಗೊತ್ತಿಲ್ಲ. ನಾನು ನನ್ನ ಬಗ್ಗೆ ಹೇಳ್ತಿರೋದು. ಹಣ್ಣು ಥರ ತಿನ್ನಬೇಕು ಬಿಟ್ರೆ ನಂಗೆ ಇನ್ನೇನು ಮಾಡೋಕ್ಕೂ ಇಷ್ಟ ಇಲ್ಲ. ಮಾವಿನ ಹಣ್ಣು ಹಾಗೆ ತಿನ್ನಕ್ಕೆ ಭಾಳ ಇಷ್ಟ. ಇವ್ರು ಅದೇ ಆ ಜ್ಯೂಸು ಅದು ಇದು ಏನೇನೋ ಮಾಡ್ತಾರೆ. ಚಟ್ನಿ ಎಲ್ಲ ಮಾಡ್ತಾರೆ, ಖಾರದ್ದು ಚಟ್ನಿ ಪಟ್ನಿ ಅನ್ಕೊಂಡು. ಹಂಗೆ ಈಗ ಅವಳು ಮಾವಿನ ಹಣ್ಣೆಲ್ಲ ತೆಗೆದ್ಬಿಟ್ಟು ಇದನ್ನೆಲ್ಲ ಸಿಪ್ಪೆ ಎಲ್ಲ ತಗೊಂಡು ರೆಡಿ ಮಾಡ್ಕೊತಾ ಇದ್ದಾಳೆ. ಓಕೆ, ಆಮೇಲೆ ನಂದು ಈ ಬಟ್ಟೆ ಬಗ್ಗೆ ಹೇಳಬೇಕು. ಏನಂದರೆ ಆಮೇಲೆ ನನ್ನ ಹತ್ರ ಇದೊಂದೇ ಬಟ್ಟೆ ಇದೆ ಅಂತ ಅನ್ಕೋಬೇಡಿ. ನನ್ನ ಹತ್ರ ತುಂಬ ಬಟ್ಟೆ ಇದೆ. ನಾನು ಎಲ್ಲದೂ ನಮ್ಮ ಊರಲ್ಲಿ ಬಿಟ್ಟು ಬಂದಿದ್ದೀನಿ. ಊರಲ್ಲಿ ಅಷ್ಟೇ ಅಲ್ಲದೆ ಇನ್ನೊಂದು ಇಲ್ಲೇ ಪಕ್ಕದ ಮನೇಲಿ ನಮ್ಮ ಅಕ್ಕನ ಮನೇಲಿ ಬಿಟ್ಟು ಬಂದಿದ್ದೀನಿ. ಅಲ್ಲಿ ಬಾಕ್ಲು ಹಾಕೊಂಡು ಹೋಗಿದ್ದಾರೆ ನಮ್ಮ ಅಮ್ಮ ಕೆಲಸಕ್ಕೆ. ಬೀಗ ಇದೆ, ಅಷ್ಟು ಹೋಗೋಷ್ಟು ಲೇಜಿ ಪೀಪಲ್ ನಾವಲ್ಲ. ಲೇಜಿ ಪೀಪಲ್ಲೇ, ಅದಕ್ಕೆ ಹೋಗಿಲ್ಲ. ಅದಕ್ಕೆ ಹಾಕೊಂಡಿರೋ ಬಟ್ಟೆನೆ ಹಾಕೊಂತ ಇರೋದು. ಸ್ನಾನ ಮಾಡಿಲ್ಲ 3 ದಿನದಿಂದ. ಗುರುವಾರ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ರಾಯರ ದೇವಸ್ಥಾನಕ್ಕೆ. ಹಂಗೆ ಲ್ಯಾಪ್ಟಾಪ್ ಆನಲ್ಲಿದೆ ನೋಡಿ. ಹಂಗೆಲ್ಲ ಹಚ್ಕೊಂಡು ಮಾಡ್ಕೊತಿದ್ದಾಳೆ. ನೋಡೋದು ಮುಂದೆ ಏನು ಮಾಡ್ತಾಳೆ ಅಂತ. ಇವಾಗ ಇದರಿಂದ ಏನೇನೋ ಐಟಮ್ ತರಿಸಿದ್ಲು ಇದಕ್ಕೆ ಅಂತೇಳಿ. ಹಾಲು ಇದೇನು 2 ಲೀಟ್ರು ಅಥವಾ 1 ಲೀಟ್ರ್ ಫುಲ್ ಇದಕ್ಕೇನಾ? 1.5 ಲೀಟ್ರ್ ಇಲ್ಲ, ನಾಳೆ 1.5ನಾ? 1.5 ಲೀಟ್ರ್ ಇಲ್ಲ, ಒಂದಿರೋದಷ್ಟೇ. 2 ಪ್ಯಾಕೆಟು. 3 ಪ್ಯಾಕೆಟ್ ಮಾಡಿದ್ದೆ. 2 ಬಂದಿರೋದು. ಫೋನ್ ಹಾಕೊಂಡು. ಆಮೇಲೆ ಇದು ಚಿಯಾ ಸೀಡ್ಸ್, ಇದು ಮಾಡಿದಾಳೆ. ಆಮೇಲೆ ಇದಕ್ಕೇನು ಇದನ್ನು ಹಾಕದ? ಬಾಡಿ ಲೋಷನ್ ಹಾಕ್ತೀಯ? ಬಾಡಿ ಲೋಷನ್ ಫಾರ್ ಬಾಡಿ. ಬಾಡಿ ಲೋಷನ್ನು ಜ್ಯೂಸಿಗೆ ಹಾಕ್ತಾಳೆ ಅನ್ಸುತ್ತೆ. ನೋಡೋಣ ಏನಂತ. ಅದಕ್ಕೆ ಏನೋ ನೋಡೋಣ. ಓಕೆ, ಈಗ ನೆಕ್ಸ್ಟ್ ಏನು ಮಾಡಬೇಕು? ಚಿಯಾ ಸೀಡ್ಸ್ನ ನೆನೆಯಕ್ಕೆ ಹಾಕ್ಬೇಕು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಮ್ಯಾಂಗೋಲಿ ಹುಳ ಇದೆಯಾ ಅಂತ ನೋಡಬೇಕು. ಮ್ಯಾಂಗೋಲಿ ಹುಳ ಇಲ್ಲದೆ ನೀನು ಹೊಟ್ಟೆಲಿರುತ್ತೆ. ಆಬ್ವಿಯಸ್ಲಿ ಇದೆ ನನ್ನ ಹೊಟ್ಟೆಲಿ. ಅದು ಇದು ಹಿಂಗೆ ತಿಂದರೆ ಹೊಟ್ಟೆಲಿ ಹುಳ ಬರ್ದು ಇನ್ನೇನು ಬರುತ್ತೆ? ಹೌದಾ? ಜಾಸ್ತಿ ಹಾಕ್ಬೇಕು. ಈ ಲೋಟದಲ್ಲಿ ಹಾಕ್ಲಾ? 2 ಸ್ಪೂನ್ ಸಾಕು. ಸಾಕು.
ಅದು ಸ್ಪೂನ್ ಅಳತೆ ಮಾಡೇ ಹಾಕ್ಬೇಕು ಅದಕ್ಕೂ. 2 ಸ್ಪೂನ್ ಇಸ್ ಅಷ್ಟು ಜಾಣಿ ಅಂದರೆ ಅಷ್ಟು ಜಾಣಿ. ಇದನ್ನು ತೆಗೆದ್ಮೇಲೂ ಇದರೊಳಗೆ ಬಿಡ್ತಾರೆ. ಇದೇ ಥರ ಆಗಿ ಒಂದು ಸತಿ ಯಾವಾಗ ರಾತ್ರಿ 10 ಗಂಟೆಗೇನೋ ಈ ಥರ ಆಗಿದ್ದು. ಬೆಳಗ್ಗೆ 5 ಗಂಟೆಗೆ ಆಫ್ ಮಾಡಿರೋದು. ಇದನ್ನ ಈ ಥರ ಆಫ್ ಮಾಡಿರೋದು 5 ಗಂಟೆಗೆ. ಆಫ್ ಏನಕ್ಕೆ ಮಾಡ್ತಾರೆ? ನಾನು ಇಡಬೇಕೀಗ ಅಂತ ಇಟ್ಟಿರೋದು ಈ ತಿಕ್ಲಿ. ಅದೇ ಹಣ್ಣನ್ನು ಈ ಥರ ಕ್ಲೀನಾಗಿ ಕಟ್ ಮಾಡಿಸ್ಕೊಂಡೇಳು. ಹಾಗೆ ಇಲ್ಲಿ ಸಬ್ಬಸ್ಗೆ ನೈಲಾನ್ ಸಬ್ಬಸ್ಗೆ ಅಲ್ಲ ಸಾರಿ ಸಬ್ಬಕ್ಕಿನ ಈ ಥರ ಕುದಿಸ್ಕೊಂಡು ಇಟ್ಕೊಂಡಿದ್ದಾಳೆ ನೀರಲ್ಲಿ. ತಣ್ಣೀರು ಒಂದೊಂದಕ್ಕೊಂದು ಅಂಟ್ಕೊಳ್ಳಲ್ಲ. ಅದೇ ಏನೋ ಮಾಡ್ತಾಳು ಒಟ್ಲಾಗಿ. ಆಮೇಲೆ ನಾನಿಲ್ಲಿ ಇದು ನೆನೆಸಿಟ್ಟಿದ್ದೀನಿ. ಮಾಡ್ತಿದ್ವಿ ಏನೋ ಆಗ್ತದೆ, ನೋಡೋಣ ಏನು ಅಂತ. ತಿನ್ನೋ ಥರ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡುವ. ಹೆಂಗಿದ್ರು ತಿನ್ಬೇಕು ಹೇಳಿದ್ದೀನಿ ಈಗಲೇ. ಇಲ್ಲಪ್ಪ, ಒಂದು ಸಿಪ್ಪಲ್ಲೇ ಗೊತ್ತಾಗುತ್ತದು. ನನ್ನ ಲ್ಯಾಪ್ಟಾಪ್ ಆಫ್ ಆಗಿದೆ. ಹೋಗಿ ಆನ್ ಮಾಡು, ಏನು ದೊಡ್ಡ ವಿಚಾರ ಅದು. ಆನ್ ಮಾಡು. ನಾನು ಸಣ್ಣ ಆಗ್ತಿದ್ದೀನಲ್ಲ, ನೋಡಿಲಿ ನೋಡೆ. ಇವತ್ತು ನಮಗೆ ಒಂದು ದೊಡ್ಡ ಕೆಲಸನೇ ಇತ್ತು. ಒಬ್ಬರು ಇದ್ದಾರೆ, ಅವರು ನಾಳೆ ಅದು ಮಾಡಿಬಿಡೋಣ ಇದು ಮಾಡಿಬಿಡೋಣ ಅಂತೆಲ್ಲ ಅಂದಿದ್ರು. ಏನಂದರೆ ನಮ್ದು ಒಂಚೂರು ಶಿಫ್ಟಿಂಗ್ ಇತ್ತು ಈ ರೂಮಿಂದ ಆ ರೂಮಿಗೆ. ಬೀರನ್ನು ಶಿಫ್ಟ್ ಮಾಡೋದು ಇತ್ತು. ಬೆಳಗ್ಗೆಯಿಂದ ಕಾಯ್ತಾನೇ ಇದ್ದೀನಿ ಬರ್ತಾರೆ ಅಂತ ಕೆಲಸಕ್ಕೆ. ನೋಡಿದ್ರೆ ಏನು ಮಾಡಿಸಿದ್ದಾರೆ ಅಂದರೆ ಅವರು ಇಂದ ಮಲ್ಕೊಂಡೇ ಇದ್ದಾರಕ್ಕ. ಏನ್ರಿ ಅಕ್ಕ, ಎಷ್ಟು ಗಂಟೆಗೆ ಎದ್ದಿದ್ರಿ? 6:30ಗೆ ಎದ್ದೆ. ಆಮೇಲೆ ಮಲ್ಕೊಂಡೆ ಮತ್ತೆ. ಆಮೇಲೆ ಅದು 6 ಗಂಟೆಗೆ ಎದ್ದು ಎಷ್ಟೊತ್ತಿಗೆ ಶಿಫ್ಟ್ ಮತ್ತೆ ಮುಗಿಯಿತು. 8 ಗಂಟೆಗೇನೋ ಮತ್ತೆ ಮಲ್ಕೊಂಡಿದ್ಲು. 8 ಗಂಟೆಯಿಂದ ಒಂದು ಇಲ್ಲ ಹೌದು 9 ಗಂಟೆಗೇನೋ ಮಲ್ಕೊಂಡು 9 ಗಂಟೆಯಿಂದ ನಾವು ದೇವಸ್ಥಾನಕ್ಕೆ ಹೋಗೋ ಟೈಮ್ಗೆ 10:30ಗೇನೋ ಎದ್ದಿದ್ಲು. ಅದಂಗೆ ಮತ್ತೆ ಬಂದು ನೋಡಿದ್ರೆ ಮತ್ತೆ ಮಲ್ಕೊಂಡೇಳಿ ಇವಳು. ದೇವ್ರೆ, 2 ಶಿಫ್ಟ್ ಆಯ್ತು ಇವಾಗ. ಮತ್ತೆ ಇದೆಲ್ಲ ಶಿಫ್ಟ್ ಎಲ್ಲ ಮಾಡಿದ್ಮೇಲೆ ಒಂದು ಶಿಫ್ಟ್ ಎಲ್ಲ ಮಾಡಿದ್ಮೇಲೆ ಇನ್ನೊಂದು ಶಿಫ್ಟ್ ನಿದ್ದೆ. ಸೊ ನೋಡೋಣ, ಮತ್ತೆ ಮಲಗಿದ್ರೆ ನಾವು ತೋರಿಸ್ತೀವಿ ಅವ್ರನ್ನ ಮಲ್ಕೊಂಡಾಗ. ಈಗ ಬೀರನ್ನ ಎತ್ತಿ ಆ ರೂಮಲ್ಲಿ ಇಡಬೇಕು. ಇದರೊಳಗೆಲ್ಲ ಈಗ ನೋಡೋಕೆ ಮಾತ್ರ ಹಿಂಗೆ ಕ್ಲೋಸ್ ಆಗಿ ತುಂಬ ಚೆನ್ನಾಗಿ ಕಾಣ್ತಿದೆ. ಓಪನ್ ಮಾಡಿದ್ರೆ ಇನ್ನೂ ಸುಂದರವಾಗಿದೆ. ಸೊ ಅದನ್ನ ಓಪನ್ ಮಾಡೋಕ್ಕೆ ಹೋಗಲ್ಲ. ಇನ್ನು ಶಿಫ್ಟ್ ಮಾಡಿದ್ಮೇಲೆ ಎಲ್ಲ ಶಿಫ್ಟ್ ಮಾಡಬೇಕಂತಿದ್ವಿ. ಅದಕ್ಕೆ ನಾವು ಫಸ್ಟು ಆಶೀರ್ವಾದ ತಗೊಳ್ಳೋದು ನಮ್ಮ ಆಂಜನೇಯಂದು. ಜೈ ಆಂಜನೇಯ, ಶಕ್ತಿ ಕೊಡೋ ಆಂಜನೇಯ ಅಷ್ಟೆ. ಆಮೇಲೆ ಇಲ್ಲಿ ನಮ್ಮ ಮಲ್ಲದಮ್ಮನೂ ಅಷ್ಟೆ, ಶಕ್ತಿ ಕೊಡಿ ಅಷ್ಟೆ. ಆಮೇಲೆ ಸಾಯಿಬಾಬಾ, ಗುರುವಾರ ಇವತ್ತು ಒಳ್ಳೆ ಹೋಗು, ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ, ಒಳ್ಳೆ ಶಕ್ತಿ ಕೊಡಿ. ಸೊ ಹೋಗೋಣ, ಆ ರೂಮಿಗೆ ಶಿಫ್ಟ್ ಮಾಡಬೇಕು. ಬಾ. ಅದರಲ್ಲಿ ಬ್ಯುಸಿ ಆಗಿದ್ದಕ್ಕೆ ಇಲ್ಲಿ ಎಂತ ಮಾಡ್ತಾಳೆ ಅಂತಾನೆ ಬಿಟ್ಟು ಬಂದೆ. ಏನು ಮಾಡಿದೆ ಆದರೂ ಸೀದ ವಾಸನೆ ಹೋಗಿ ಬರ್ತಿದೆ. ಚೆಲ್ಲಿದೆ ಕಣೆ ಕೆಳಗೆ, ಅದಕ್ಕೆ ಬರ್ತಿರೋದು. ಏನಿದೆ ಏನಂತ ಕಸ್ಟರ್ಡ್ ಪೌಡರ್ ಇದು. ಐಸ್ ಕ್ರೀಮ್ ಇತ್ತು ನೆನ್ನೆ, ಕಸ್ಟರ್ಡ್ ಖಾಲಿ ಆಯ್ತು. ಕಸ್ಟರ್ಡ್ ಆ್ಯಪಲ್, ಕಸ್ಟರ್ಡ್ ಆ್ಯಪಲ್. ಇದೇನೋ ಮಾಡ್ತಾಳೆ, ಘಮ ಬರ್ತೈತೆ ಅದ್ರ ಚೆನ್ನಾಗಿ. ಆಮೇಲೆ ಮಾವಿನ ಹಣ್ಣಿಂದೆಲ್ಲ ಏನೋ ಇಟ್ಕೊಂಡವಳೆ. ಆಮೇಲೆ ಬೆಳಗ್ಗೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಬಾದಾಮಿನ ನೆನೆಸಿಡೋದು, ಹಾಗೆ ಬಿಟ್ಬಿಡೋದು ಇಷ್ಟೇ. ಅಲ್ಲಿ ಹಾಲು ಉಪ್ಕೋಗ್ತೈತೆ. ಈಗ ಅದಕ್ಕೆ ಹಾಕೋಬೇಕು, ಅದನ್ನ ಕಸ್ಟರ್ಡ್ ಆ್ಯಪಲ್ನ ಹಾಕೋಬೇಕು. ಕೆನೆಲ್ಲ ತೆಗೆದಿಡ್ಕೋಬೇಕು. ವೆರಿ ವೆರಿ ಬ್ಯಾಡ್ ಥಿಂಗ್ ಈಸ್, ನಾನು ವಿಡಿಯೋ ಮಾಡಿ ಎತ್ತಿಡೋ ಬರ್ದಲ್ಲಿ ಮರ್ತೆ ಹೋಗಿದ್ದೀನಿ ನಾನು. ಮರ್ವಿನ ಕಾಯಿಲೆ ಆಗಿದೆ ನನಗೆ ಈಗೊಂದು ಸ್ವಲ್ಪ ವರ್ಷದಿಂದ. ಅದೇ ಬೀರನ್ನ ಶಿಫ್ಟ್ ಮಾಡಿದ್ದೀವಿ. ಅಲ್ಲಿದ್ದು ಬೀರು ಈ ರೂಮಿಗೆ ತಂದು ಈಗ ಇಲ್ಲಿ ಇಟ್ಟಿದ್ದೀವಿ. ಈಗ ಇಲ್ಲಿದ್ದು ಪಾಂಡನ್ ತೆಗೆದು ಎಲ್ಲಾದರೂ ಇಲ್ಲಿ ಮೇಲೆ ಅಥವಾ ಆ ರೂಮಲ್ಲಿ ಮೇಲೆ ಎಲ್ಲಾದರೂ ಹಾಕಬೇಕು. ಈಗ ತುಂಬ ಚೆನ್ನಾಗಾಗಿದೆ ಜಾಗ. ಈಗ ಇದ್ರೊಳಗೆಲ್ಲ ನಮ್ಮ ಬಟ್ಟೆ ತಂದು ಇಡಬೇಕು. ಇನ್ನು ಇನ್ನೊಂಚೂರು ತಳ್ಳಬೇಕು ಈ ಕಡೆ. ಓಕೆ, ಆಮೇಲೆ ಇಲ್ಲ ನನಗೂ ಭೂಮಿಗೂ ಮಲ್ಗೋಕ್ಕಾಗುತ್ತೆ, ಸಾಕಿಷ್ಟು ಜಾಗ. ಈಗ ಇದನ್ನೆಲ್ಲ ತೆಗ್ದು
ಮೇಲೆ ತಕ್ಕಬೇಕು. ಅದೇ ನನಗೆ ಮೇನ್ ಥಿಂಗ್ ಖುಷಿ ಆಗ್ತಿರೋದೇನು ಅಂದರೆ ಐ ಕ್ಯಾನ್ ಡೂ ರೀಲ್ಸ್ ಹಿಯರ್ ಲಾ 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 ಅಷ್ಟೆ. ಅದೇ ಈಗ ಅಲ್ಲೋ ಕೆಲಸ ಇದೆ, ಹೋಗ್ತೀವಿ. ಟಾಟಾ ಬೈ ಬಾಯ್. ಇಲ್ಲಿ ತನಕ ಬಂದಿದೆ ಕೆಲಸ. ಏನಾಯಿತು ಇವಾಗ? ಜ್ಯೂಸ್ ಆಯ್ತು, ಇದಾಯ್ತಾ? ಇಲ್ಲೇನೋ ತೆಗ್ದಿಟ್ಟು ಮಾಡ್ಕೊಂಡ್ರು. ಕ್ಯೂ ಏನಕ್ಕೆ ಏನು ಹಾಕ್ತಿದ್ಯಾ? ಕಸ್ಟರ್ಡ್ ಮಿಲ್ಕ್ಗೆ ಹಂಗ ಪ್ಯೂರಿ ಮಾಡ್ಕೊಂಡಿದ್ದು ಹಾಕೊಂಡಿದ್ದು. ಅದು ಈ ಪ್ಯೂರಿಂಗ್ ಅಂದ್ರೆ ಏನಿದು ಮಾಡಿದ್ದು? ಪ್ಯೂರಿನೇ ಇದು. ಏನದು ಹಂಗಂದ್ರೆ? ಹಂಗಾರೆ ಜ್ಯೂಸು. ಈ ಕರೆಕ್ಟಾಗಿ ಏನು ಮಾಡಿದ್ಯಾ ಅಂತ ಹೇಳಿ ಮರೈತೆ. ಮ್ಯಾಂಗೋ ಸಾಗೋ ಇದು. ಏಯ್ ಹೊಡೆದ್ಬಿಡ್ತೀನಿ ನಾ. ಮಿಕ್ಸಿ ಒಳಗೆ ಏನು ಹಾಕಿದ್ಯಾ ಅಂತೇಳಿ. ಮ್ಯಾಂಗೋ ಹಾಕಿ ಪ್ಯೂರಿ ಮಾಡಿರೋದು, ಅದನ್ನ ಮಿಕ್ಸಿ ಮಾಡಿದೀನಿ ಮಾಡಿ. ಅದನ್ನ ಪ್ಯೂರಿ ಅಂತಾರೆ. ನೀನ್ ಯಾವ್ದಾವ್ದು ಇಂಗ್ಲೀಷಲ್ಲೆಲ್ಲ ಮಾತಾಡಿದ್ರೆ ನಂಗೆ ಅರ್ಥ ಆಗಲ್ಲ. ಮಾಮೂಲಿ ಇಂಗ್ಲೀಷ್ ಪ್ಯೂರಿ ಅಲ್ಲ, ಕರೆಕ್ಟಾಗಿ ಚೆನ್ನಾಗಿ ಮಾಡಿದ್ಯಲ್ಲ. ತಿರ್ಗಿಲ್ಲ, ತಿರ್ಗಿ ಇಲ್ಲಿ ನೋಡಿ, ಇಲ್ಲಿ ಮಾಡಿರೋದನ್ನ ಚಂದ ಮಾಡಿದ್ಯಾ. ಅದು ಮಿಕ್ಸಿ ಮುಚ್ಚಲ ಹಾಕಿರ್ಲಿಲ್ಲ. ಜಾಣೆ ಹುಡುಗಿ. ಮತ್ತೇನೋ ಕೈ ಸುಡ್ಕೊಂಡೆ ಅಂತೆ. ವೆರಿ ಗುಡ್. ಅದೇ ಒಂದು ಕಷ್ಟವಾದ ಕೆಲಸನ ನಾವು ಮೈ ಮೇಲೆ ಎಳ್ಕೊಂಡಿದ್ದೀವಿ ಅಂತ ಹೇಳ್ತಾ ಏನಂತ ತೋರಿಸ್ತೀನಿ. ಬಟ್ಟೆ ಇಲ್ಲ, ಬಟ್ಟೆ ಇಲ್ಲ, ಬಟ್ಟೆ ಇಲ್ಲ ಅಂತಾಳೆ. ಎತ್ತ ಇನ್ನೊಂದ್ಸರಿ ಬಟ್ಟೆ ಇಲ್ಲ ಅಂತ ಬರಲಿ ಬಾಯಲ್ಲಿ ನಿನಗೆ. ಇದ್ರೊಳಗೆ ಎಷ್ಟು ಬಾನೂ ಜಾಸ್ತಿ ಬಟ್ಟೆ ತೊಗೊಳಲ್ಲ, ನಾನು ಬಟ್ಟೆ ಜಾಸ್ತಿ ತೊಗೊಳಲ್ಲ. ಅದರಲ್ಲಿ ಇವಾಗ ದುಡಿತಾವಳೆ ಅಂತ ಅಕ್ಕ ತಿಂಗಳಿಗೊಂದು 4 ಸರಿ ಆದರೂ ಹೋಗ್ತಾಳೆ ಬಟ್ಟೆ ತಗೊಳಕ್ಕೆ. ಅವಳದು ಹೊಸ ಬಟ್ಟೆನೇ ಹತ್ರ ಎಷ್ಟು ಜೊತೆ ಇದೆ ಭೂಮಿ? ಇವಾಗ ಒಂದು 10 ಜೊತೆ ಬಟ್ಟೆನೇ ಹೊಸ ಬಟ್ಟೆ ಇದೆ. ಇನ್ನು ಹಾಕದೇ ಇರೋ ಬಟ್ಟೆನೆ ಮತ್ತೆ ಹೋಗ್ತಾಳೆ, ಬಟ್ಟೆ ತರ್ತಾಳೆ ಅಂತ ಹುಡುಗಿ. ಅದೇ ಇಲ್ಲಿ ಇವಾಗ ಫುಲ್ಲು ಇದನ್ನೆಲ್ಲ ಖಾಲಿ ಮಾಡ್ಕೊಂಡ್ವಿ. ಫುಲ್ಲು ಖಾಲಿ ಮಾಡ್ಕೊಂಡು ಇಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಫೈನಲ್ಲಿ ಆ ಜ್ಯೂಸ್ ರೆಡಿ ಆಗಿದೆ. ಇದೆ ಆ ಜ್ಯೂಸು. ಹೆಂಗಿದೆ ಜ್ಯೂಸು? ಅದು ನೀನು ಹೇಳೋದಲ್ಲ, ನಾವು ಕುಡ್ದು ಹೇಳ್ಬೇಕು ಹೆಂಗಿದೆ ಜ್ಯೂಸು ಅಂತ. ರಾಮನ ಮಾಮಿ, ನಮ್ಮ ಮಾಮಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ವೆರಿ ವೆರಿ ಗುಡ್. ಚೆನ್ನಾಗಿತ್ತು. ಹೋಟ್ಲಿಡು ನಿಮ್ಮ ಆಫೀಸ್ ಹತ್ರ. ನೀವು ಬೇಸಿಗೆಗೆ ಭೂಮಿ ಈ ಬೇಸಿಗೆಯಲ್ಲಿ ನಿಮ್ಮ ಆಫೀಸ್ ಹತ್ರ ಹೋಗಿ ಇಡು. ನಾನು ಭಾವನ ಬರ್ತೀವಿ ಮಾರಕ್ಕೆ. ಆಫ್ಟರ್ ಫೈನಲಿ ಎಲ್ಲ ವರ್ಕ್ ಆಯಿತು. ಎಲ್ಲ ವರ್ಕ್ ಆಗಿ ಫುಲ್ಲು ಕ್ಲೀನ್ ಮಾಡಿ ಈಗ ನಾವು ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಇನ್ನೂ ಎಲ್ಲ ಹೊರಗಡೆನೇ ಇದ್ದಾವೆ ಐಟಮ್ಸು. ಅದನ್ನು ಬೇರೆ ಹಾಗಾಗಿ ಈಗ ಅಂಗಡಿಗೆ ಹೋಗಬೇಕು ಅಂತ ಇದ್ದೀವಿ, ಡಿ ಮಾರ್ಟಿಗೆ. ನೋಡುವ ಏನು ಸಿಗುತ್ತೆ, ಯಾವುದಲ್ಲಿ ಸೆಟ್ ಆಗುತ್ತೆ ಬಟ್ಟೆ ಹಾಕೋಕ್ಕೆ. ಆ್ಯಕ್ಚುಲಿ ಅದೇ ಮಂಚದ ಅಡಿ ಹಾಕೋಕ್ಕೆ ಅಥವಾ ಇದು ಡಸ್ಟ್ಬಿನ್ ಥರ ಇರುತ್ತಲ್ಲ ನೋಡೋಕ್ಕೆ, ಆ ಥರದನ್ನ ತರಬೇಕು ಅಂತಿರೋದು ಬಟ್ಟೆ ಹಾಕೋಕ್ಕೆ. ನೋಡೋಣ. ಅದು ಡಸ್ಟ್ಬಿನ್ ಅಲ್ಲ, ಅದು ಆ ತೂತ ಥರ ಇರುತ್ತಲ್ಲ, ಒಂದು ಹಿಂಗೆ ಲೋಟ ಥರ ಶೇಪಲ್ಲಿ ಅದು. ಸೊ ಅದೇ ನಾನೀಗ ಇಲ್ಲಿ ಶಿಫ್ಟ್ ಆಗಿದೆ ಹೆಂಗೆ ಅದೆಲ್ಲ ತೋರಿಸ್ತೀನಿ. ಅದು ಇದೆ ಇಲ್ಲಿ ಹಿಂಗೆ ಶಿಫ್ಟ್ ಆಗಿ ಇಲ್ಲಿ ಒಳಗಡೆ ಶಿಫ್ಟ್ ಆಗಿರೋ ತೋರಿಸ್ದೆ ಇದೆ. ಅದೇ ಬಟ್ಟೆ ಇದನ್ನೆಲ್ಲ ಹಾಕಿದ್ದಾರೆ. ಇಲ್ಲೂ ಒಂದು ಬೀರಿದೆ. ಆಮೇಲೆ ಹಿಂಗಿಲ್ಲಿ ಇಟ್ಟಿದ್ದೀವಿ. ದೊಡ್ಡಮ್ಮ ವಾವ್ ಹೊಸ ಬೆಡ್ಶೀಟ್ ಹಾಕಿದ್ದಾರೆ, ಚೆನ್ನಾಗಿದೆ ಇದು. ಅದೇ ಇದು ಭೂಮಿದು ಇನ್ನೊಂದು ಗಿಫ್ಟ್, ಇದು ಬರ್ಡೇ ಗಿಫ್ಟು. ಚೆನ್ನಾಗಿದೆ ಅಲ್ಲ ಇದು, ಸಖತ್ತಾಗಿದೆ ಕಲರ್. ಅದೇ ಈ ಇಲ್ಲಿ ಇದ್ದಿದ್ದು ಬೀರಿಂದೆಲ್ಲ ಐಟಮ್ಸ್ ಅದರೊಳಗೆ ಹಾಕಿದೆ. ಈಗ ನಾವು ಈ ಪಾಂಡದೊಳಗಿರೋ ಬಟ್ಟೆನೆಲ್ಲ ತೆಗೆದು ಎಲ್ಲಾದರೂ ಹಾಕಬೇಕು. ನೋಡ್ಬೇಕು. ಅದಕ್ಕೆ ಇವಾಗ ಹೋಗಿ ಐಟಮ್ಸ್ ತರಬೇಕು ನಾವು.
ಇದು ತಗೊಳ್ಳೋದ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ದೊಡ್ಡಮ್ಮನ ಕೇಳಿದ್ದಕ್ಕೆ ಇದನ್ನೇ ತಗೊಳ್ಳಿ ಅಂತ ಹೇಳಿದ್ದಾರೆ ಬಟ್ಟೆ ತುಂಬಿಸೋಕ್ಕೆ. ನೋಡ್ಬೇಕು ಈಗ ಯಾವುದು ಅಂತ. ಇದನ್ನು ನೋಡಿದ್ವಿ, ಚೆನ್ನಾಗಿದೆ ಇದು, ಬಟ್ ಗೊತ್ತಿಲ್ಲ, ನೋಡಬೇಕು, ಎಳ್ಸಿ ಹಾಕ್ಬೇಕು. ಅದೇ ಅದಿರಲ್ಲ, ಬ್ಲ್ಯಾಕ್ ಇರಲ್ಲ, ಹ್ಯಾಟ್ಗಳು ನೋಡ್ಕೊಂಡು ಬಂದ್ವಿ. ಸಿ ದಿಸ್ ಯೆಲ್ಲೋ ಕಲರ್, ಹೌ ಬ್ಯೂಟಿಫುಲ್ ಇಟ್ ಈಸ್. ಎಷ್ಟು ಚೆನ್ನಾಗಿದೆ ಅಲ್ಲ ಇದು. ಅದು ಖಾಲಿ ನೀರು ಹೀರಲ್ಲ, ಆದರೆ ಅದು ಸುಮ್ಮನೆ ಶೋಕ್ ಚೆನ್ನಾಗಷ್ಟೆ, ನೀರು ಹೀರಲ್ಲ. ಚೆನ್ನಾಗಿದೆ ಅದ್ರ ಇದು. ಮತ್ತು ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಅದಕ್ಕೆ 300. ಇದು ಚೆನ್ನಾಗಿದೆ, ಇದು ಅಷ್ಟೇ. ಇದೊಳ್ಳೆ ತೋರಣ ಇದ್ದಂಗಿದೆ ಅಲ್ಲ, ಚೆನ್ನಾಗಿದೆ. ಇದನ್ನು ಡಿಸೈನ್ ಚೆನ್ನಾಗಿದೆ. ಇದೆಲ್ಲ ವಾಟರ್ ಪ್ರೂಫ್, ಇದೆಲ್ಲ ನೀರೇ ಹೀರ್ಕೊಳ್ಳಲ್ಲಪ್ಪ. ನೈಸ್. ವಾವ್, ದಿಸ್ ಈಸ್ ವಾಟ್ ಐ ಲವ್, ದ ಕಲರ್ ಯೆಲ್ಲೋ ಕಲರ್ ಚೆನ್ನಾಗಿದೆ. ಯಾವುದು ಇರ್ಬೋದು, ಬಟ್ ಇದು ಹೀರ್ಕೊಳ್ಳಲ್ಲ ಅನಿಸುತ್ತೆ ನಂಗೆ ಅನ್ಸ್ದಂಗೆ. ನೋಡೋಣ, ಬೇಕಿದ್ರೆ ಅದ್ರ ಮೇಲೆ ಇನ್ನೊಂದು ಹಾಕಿದ್ರೆ ಆಯಿತು. ಇದೆಲ್ಲ ಇದ್ರ ಒಳಗಡೆನೇ ಇರುತ್ತೆ, ಬೇಜಾರಾಗಲ್ವ ಅದಕ್ಕೆ. ಲಾಕ್ ಒಳಗೆ ಇರುತ್ತೆ ಯಾವಾಗಲೂ ಪಾಪ. ಇದು ಬಂಗಾರದ ಪಂಜರದಲ್ಲಿ ಗಿಳಿ ಇರುತ್ತಲ್ಲ ಅದು. ಇದಾಗಿತ್ತು ನನ್ನ ಡೇ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.